ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತतो ಜಯವುದೀರ್ನಷ್ಟಪ್ರಾಯಶ್ಚ ಭದ್ರಶ್ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನ ಶುಭಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಹಿರ್ಮ್ಯತ್ಕೃಪಾತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯ ಈಶ್ವರಂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಗ್ನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಪುತ್ರ ಶ್ರೀಮತಿ ಜಯಪತಾಕ ಸ್ವಾಮಿ ದಿನಮ ನಮೋ ಆಚಾರ್ಯ ನಿತ್ಯರಮಣಗರೋತಾಂ ತಾಯ ನಗರಗ್ರಹಂ ತಾರಿಣಿ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸ್ಥಾಯ ಪುತ್ರ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನವನೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಭಾಷಾದ ದೇಶಧಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 7th canto 10th chapter. ಓಕೆ, ಹರೇ ಕೃಷ್ಣ. ಸೊ ಪರಮ ಭಕ್ತರಾಗಿರೋ ಯಾರು? ಪ್ರಹ್ಲಾದರು. ಸೊ ಆ ಭಕ್ತ ಪ್ರಹ್ಲಾದರು ಭಗವಂತ ಬಂದು ಏನ್ ವರ ಬೇಕು ಅಂತ ಕೇಳ್ತಾರೆ. ಆದರೆ ಪ್ರಹ್ಲಾದರು ಏನ್ ಹೇಳ್ತಾರೆ ನೋಡೋಣ. ಸೊ ನಾರದರು ಬಂದು ಹೇಳ್ತಾ ಇದ್ದಾರೆ, ಈ ತರ ಭಗವಂತ ನರಸಿಂಹ ವರಗಳು ಕೊಡಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ಪ್ರಹ್ಲಾದರು ಏನು ಭಗವಂತ ವರ ಕೇಳಿದ ಮೇಲ್ಗಡೆ ಅವ್ರಿಗೆ ಅದು ಇಷ್ಟ ಆಗಲ್ಲ. ಯಾಕಂದ್ರೆ ಈ ತರ ಭೌತಿಕವಾದ ವರ ತಗೊಳ್ಳೋದು ಅವ್ರಿಗೂ ಇಷ್ಟ ಆಗಲ್ಲ. ಯಾಕಂದ್ರೆ ಭೌತಿಕವಾದ ವರಗಳು ತಗೊಳ್ಳೋದು ಭಕ್ತಿಗೆ ಅಡಚಣೆಗಳು ಅವರು ಅನ್ಕೊಳ್ತಾರೆ. ಆಕ್ಚುಲಿ ಶ್ರೇಷ್ಠವಾಗಿರೋ ಭಕ್ತರುಗಳು ಪ್ರಹ್ಲಾದ್ ಮಹಾರಾಜ್ ಆಗ್ಲಿ, ಧ್ರುವ ಮಹಾರಾಜ್ ಆಗ್ಲಿ, ಅಂಬರೀಷ್ ಮಹಾರಾಜ್ ಆಗ್ಲಿ, ಯುಧಿಷ್ಠಿರ ಮಹಾರಾಜ್ ಆಗ್ಲಿ, ಸೊ ಇವರೆಲ್ಲ ಈ ತರ ಭೌತಿಕ ಐಶ್ವರ್ಯಗಳು ಮೇಲ್ಗಡೆ ಅಷ್ಟೊಂದು ಆಕರ್ಷಣೆ ಇರೋದಿಲ್ಲ. ಯಾಕಂದ್ರೆ ಭೌತಿಕ ಐಶ್ವರ್ಯಗಳು ನಮಗೂ ಆಪತ್ತು, ಇಟ್ಸ್ ಡೇಂಜರಸ್. ಓಕೆ, ಯಾಕಂದ್ರೆ ಕೆಲವರು ದಾರಿ ತಪ್ಪಿ ಹೋಗ್ಬಿಡ್ತಾರೆ. ಈ ತರ ಭೌತಿಕ ಐಶ್ವರ್ಯಗಳು ಜಾಸ್ತಿ ಇದ್ರೆ ದಾರಿ ತಪ್ಪಿ ಹೋಗ್ಬಿಡ್ತಾರೆ. ಅದಕ್ಕೆ ಈ ತರ ಭೌತಿಕ ಐಶ್ವರ್ಯಗಳ ಮೇಲ್ಗಡೆ ಅವ್ರಿಗೆಲ್ಲ ಇಂಟ್ರೆಸ್ಟ್ ಇರೋದು ಇಲ್ಲ. ಸೊ ಈ ತರ ಪ್ರಹ್ಲಾದ್ ಮಹಾರಾಜ್ ಇವಾಗ ಹೇಳ್ತಾರೆ, ಓ ನನ್ ಪ್ರಿಯ ಭಗವಂತ, ಓ ದೇವೋತ್ತಮ ಪರಮ ಪುರುಷ, ನಾನು ಬಂದು ಅಸುರ ಕುಲದಲ್ಲಿ ಹುಟ್ಟಿದ್ದೀನಿ. ಸೊ ಅಸುರ ಕುಲದಲ್ಲಿ ಹುಟ್ಟಿದೋರಿಂದು ಏನಾಯ್ತು, ಸುಲಭ ನಮಗೂ ಈ ಭೌತಿಕ ಸುಖಭೋಗಗಳ ಮೇಲ್ಗಡೆ ಆಕರ್ಷಣೆ ಆಗ್ತಾ ಇದೆ. ದಯವಿಟ್ಟು ನನ್ ಭಗವಂತ ಈ ಮಾಯೆಯಿಂದ ನಮ್ನ ಬಿಡುಗಡೆ ಹಾಕಿ. ಯಾಕಂದ್ರೆ ನಮಗೂ ಈ ಭೌತಿಕ ಆಸೆ ಬೇಡ, ಭೌತಿಕ ಸುಖಭೋಗಗಳು ನಮಗೂ ಬೇಡ. ಯಾಕಂದ್ರೆ ಈ ಭೌತಿಕ ಸುಖಭೋಗಗಳು ನೋಡುವಾಗ ನಮ್ಗೆ ಭಯ ಆಗ್ತಾ ಇದೆ ಸ್ವಾಮಿ. ಯಾಕೆ ಗೊತ್ತಾ, ಈ ಭೌತಿಕ ಐಶ್ವರ್ಯಗಳು ನಮ್ನೆಲ್ಲ ನಂತರ ಭಕ್ತರುಗಳನ್ನ ಬಂಧಿಸ್ಬಿಡುತ್ತೆ. ಬೇಡ. ಯಾವ ತರ ಈ ಕಮಲದ ಹೂ ಆ ಎಲೆಯಲ್ಲಿ ನೀರು ಯಾವ ತರ ಇರುತ್ತೆ, ಟಚ್ಚೇ ಆಗಲ್ಲ. ಆ ತರ ಇವರು ಇರಬೇಕು ಅನ್ಕೊಳ್ತಾರೆ. ಈ ಭೌತಿಕ ಲೋಕದಲ್ಲಿ ಇರ್ತಾರೆ, ಆದ್ರೆ ಯಾವೊಂದು ಅಟ್ಯಾಚ್ಮೆಂಟ್ ಇರಬಾರ್ದು ಅವ್ರು ಅನ್ಕೊಳ್ತಾರೆ. ಅದಕ್ಕೆ ಭಗವಂತ ನಾವು ಯಾವಾಗ ನಿನ್ ಕಮಲದ ಹೂ ತರ ಇರೋ ನಿನ್ ಪಾದಲ್ಲಿ ನಾವು ಶರಣಾಗತರಾಗಿರ್ತೀನಿ. ನಮಗೂ ಈ ಭೌತಿಕ ಐಶ್ವರ್ಯ ಏನ್ ಬೇಡ ಸ್ವಾಮಿ ಅವ್ರು ಬಂದು ಕೇಳ್ಕೊಳ್ತಾರೆ. ಯಾಕಂದ್ರೆ ಭೌತಿಕ ಐಶ್ವರ್ಯ ಎಲ್ಲ ನಮಗೂ ದೇಹಕ್ಕೂ ಸುಖಗಳು ಕೊಡುತ್ತೆ. ಸೊ ಮತ್ತೆ ನಮಗೂ ಅಟ್ಯಾಚ್ಮೆಂಟ್ ಕೊಟ್ಬಿಡುತ್ತೆ. ಸೊ ಈ ತರ ಅಟ್ಯಾಚ್ಮೆಂಟ್ ಬಂದ ಮೇಲ್ಗಡೆ ಆ ಸುಖಭೋಗಗಳ ಮೇಲ್ಗಡೆ ಅವ್ರಿಗೂ ಮತ್ತೆ ಮತ್ತೆ ಆಕರ್ಷಣೆ ಆಗ್ತಾ ಇರುತ್ತೆ. ಯಾಕಂದ್ರೆ ದೇವರುಗಳು ಹತ್ರ ಎಲ್ಲಾರು ಈ ತರ ಭೌತಿಕ ಐಶ್ವರ್ಯಗಳು ಕೊಡು ಕೇಳಿ ಅವರು ಕೊಟ್ಬಿಡ್ತಾರೆ. ಸೊ ಇವಾಗ ನಮಗೂ ಭಗವಂತ ನಮ್ಗೂ ಆ ತರ ಬೇಡ. ಯಾಕಂದ್ರೆ ಈ ಭೌತಿಕ ಲೋಕ ಅಷ್ಟೊಂದು ದುಃಖಾಲಯ ಇದು.
ಇಲ್ಲಿ ಇರೋ ನಿಜವಾದ ಪ್ರಾಬ್ಲಮ್ ಏನು? ಜನ್ಮ ಮೃತ್ಯು ಜರಾವ್ಯಾಧಿ. ಈ ಚಕ್ರೆಯಿಂದ ನಾವು ಬಿಡುಗಡೆ ಆಗಬೇಕು. ಮತ್ತೆ ಮತ್ತೆ ಈ ಭೌತಿಕ ಸುಖಭೋಗಗಳಲ್ಲಿ ಸಿಕ್ಕಾಕೊಳ್ಳಕ್ಕೆ ನಮ್ಗೆ ಇಷ್ಟ ಇಲ್ಲ ಸ್ವಾಮಿ. ಯಾಕಂದ್ರೆ ನನ್ನ ತಂದೆ ಅಷ್ಟೊಂದು ಸುಖಭೋಗಗಳು ಅನುಭವಿಸಿದ್ದಾರೆ. ಲಾಸ್ಟ್ ಅದು ಒಳಗಡೆ ಅವರು ಮಾಯೆಯಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ದಾರೆ. ಸೊ ಆ ತರ ನನ್ಗೆ ಬೇಡ. ಅವರು ಆ ತರ ಅನ್ಕೊಳ್ತಾ ಇದ್ದಾರೆ. ಓ ನನ್ ಭಗವಂತ, ಈ ಭೌತಿಕ ಲೋಕದಲ್ಲಿ ಜೀವನ ಮಾಡಕ್ಕೆ ಮೂಲ ಕಾರಣ ಕಾಮ, ಇಚ್ಛೆ. ಸೊ ಆ ಕಾಮ ಆಸೆ ಇರೋದಿಂದು ಎಲ್ಲರೂ ಏನ್ ಆಗ್ಬಿಡ್ತಾರೆ, ಈ ಭೌತಿಕ ಲೋಕದಲ್ಲಿ ಎಲ್ಲಿ ಸುಖ ಸಿಕ್ಕುತ್ತೆ ಎಲ್ಲಿ ಸುಖ ಸಿಕ್ಕುತ್ತೆ ಆ ತರ ಓಡಾಡ್ತಾ ಇದ್ದಾರೆ. ಆದ್ರೆ ಶುದ್ಧ ಭಕ್ತರುಗಳು ಈ ತರ ಭೌತಿಕ ಆಸೆಗಳಲ್ಲಿ ಇರಬಾರದು. ಯಾಕಂದ್ರೆ ನನ್ಗೂ ಆ ತರ ಸುಖಭೋಗಗಳು ಬೇಡ. ನಾವ್ ಯಾವಾಗ ನಿನ್ ಭಕ್ತನಾಗಿರಕ್ಕೆ ಇಷ್ಟ ಆಗ್ತೀನಿ. ಇವಾಗ ಇವರು ಬಂದು ಒಂದು ಮಹಾಭಾಗವತರು. ಮಹಾಭಾಗವತರು ಅಂದ್ರೆ ನಿತ್ಯ ಸಿದ್ಧರುಗಳು ಅಲ್ವಾ? ಸೊ ಮಹಾಭಾಗವತರು ನಿತ್ಯ ಸಿದ್ಧರಾಗಿ ಇರೋರ್ಗೂ ಪ್ರಹ್ಲಾದರು ಒಬ್ಬರೇ ಅದಕ್ಕೂ ಉದಾಹರಣ. ಇವಾಗ ನೋಡಿ, ಹಿರಣ್ಯಕಶಿಪು ಕುಲದಲ್ಲಿ ಅವ್ರಿಗೂ ಮಗವಾಗ ಹುಟ್ಟಿದ್ದಾರೆ. ಆದ್ರೆ ಅವ್ರಿಗೂ ಈ ಸುಖಭೋಗಗಳು ಇಷ್ಟ ಇಲ್ಲ. ಬೇಡ, ನನ್ಗದು ಬೇಡ. ಯಾಕಂದ್ರೆ ಅದು ಭೌತಿಕ ಸುಖಭೋಗಗಳು ಇದ್ರೆ ನಮ್ಗೂ ಭಕ್ತಿ ಮಾಡಕ್ಕಾಗಲ್ಲ. ಅದಕ್ಕೆ ಅವರು ಆ ಥರ ಹೇಳ್ತಾ ಇದ್ದಾರೆ. ಓ ಭಗವಂತ, ಅಖಿಲ ಲೋಕ ನಾಯಕ, ನೀವೇ ಪರಮ ಗುರು. ಸೊ ನಾವು ಬಂದು ಯಾವಾಗ ನಿಮ್ಗೂ ಭಕ್ತರಾಗಿರಕ್ಕೂ ಇಷ್ಟಪಡ್ತಾ ಇದ್ದೀವಿ. ಸೊ ನಮ್ಗೂ ಈ ತರ ಭೌತಿಕ ಸುಖಭೋಗಗಳು ಏನ್ ನಮ್ಗೆ ಬೇಡ. ಯಾಕಂದ್ರೆ ಭಕ್ತರುಗಳು ಏನ್ ಬೇಕು, ಯಾವಾಗ ಭಕ್ತಿ ಮಾಡಬೇಕು. ಸೊ ಅದು ಬಿಟ್ಟು ಒಂದು ವ್ಯಾಪಾರಿ ತರ, ಓ ನಾವು ನಿಮ್ಗೆ ಭಕ್ತಿ ಮಾಡ್ತೀನಿ, ನೀ ನಮ್ಗೆ ಅದು ಕೊಡು ಇದು ಕೊಡು, ಫಲ ಎದುರು ನೋಡಿ ಮಾಡೋದು ಅಲ್ವಾ? ಭಕ್ತಿಗೆ ಈ ತರ ಫಲ ಎದುರು ನೋಡಿ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಬಂದು ಶುದ್ಧ ಭಕ್ತಿ ಸಿಕ್ಕೋದಿಲ್ಲ. ಸೊ ಆ ತರ ಇರುವಾಗ ಅವನು ಭಕ್ತನಾಗಿರಕ್ಕೂ ಸಾಧ್ಯ ಇಲ್ಲ. ಒಂದು ವ್ಯಾಪಾರಿ ತರ ಆಗ್ಬಿಡ್ತಾನೆ ಅಲ್ವಾ? ಸೊ ಆ ತರ ಒಂದು ವ್ಯಾಪಾರಿ ತರ ನಾವಿರಕ್ಕೆ ಇಷ್ಟ ಇಲ್ಲ. ನಾವ್ ಯಾವಾಗ ಯಾವೊಂದು ಫಲ ಎದುರು ನೋಡೋದಿಲ್ಲ, ಯಾವಾಗ ನಿನ್ ಭಕ್ತನಾಗಿರಕ್ಕೂ ನಾವು ಆಸೆ ಪಡ್ತೀನಿ ನೀನು ಅವ್ರು ಬಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಬಂದು ಅಷ್ಟು ಸುಲಭವಾದ ತೃಪ್ತಿ ಆಗ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯ ಪ್ರಯಚ್ಛತಿ ತತ್ ಅಹಂ ಭಕ್ತಿ. ಸೊ ಒನ್ಲಿ ಏನು ಭಗವಂತ ಏನ್ ಕೇಳ್ತಾರೆ, ನಮಗೂ ಒಂದು 108 ಐಟಮ್ಸ್ ಅಡಿಗೆ ಮಾಡಿ ಕೊಡು, ಆ ಥರ ಏನು ಕೇಳಿಲ್ಲ. ಭಗವಂತ ನನ್ಗೊಂದು ಹೂವು, ಇಲ್ಲಾಂದ್ರೆ ಎಲೆ, ಇಲ್ಲಾಂದ್ರೆ ಒಂದು ಹಣ್ಣು, ಅದೂ ಇಲ್ಲ ಅಂದ್ರೆ ಒಂದು ನೀರು, ಶುದ್ಧವಾದ ನೀರು, ಆ ತರ ಕೊಟ್ಟಿದ್ರೆ ಸಾಕು ಭಗವಂತ ತೃಪ್ತಿ ಆಗ್ತಾರೆ. ನಿಮ್ಗೆ ಯಾರಾவது ಈ ತರ ಕೊಟ್ಟಿದ್ರೆ ನೀವು ತೃಪ್ತಿ ಆಗ್ತೀರಾ? ಆಗಕ್ಕಾಗುತ್ತಾ? ಖಂಡಿತ ಇಲ್ಲ. ಹರೇ ಕೃಷ್ಣ. ಸೊ ಭಗವಂತ ಆಕ್ಚುಲಿ ನಾವು ಏನ್ ಮಾಡಬೇಕು ಅಂದ್ರೆ ಭಗವಂತನಕ್ಕೆ ಯಾವಾಗ ಭಕ್ತಿ ಮಾಡಬೇಕು. ಸೊ ಋಷಿಕೇಶೇನ ಋಷಿಕೇಶ ಸೇವನಂ ಭಕ್ತಿ ರುಚ್ಯತೆ. ಸೊ ಶುದ್ಧ ಭಕ್ತರು ಏನ್ ಮಾಡ್ತಾರೆ, ಅವರ ಇಂದ್ರಿಯಗಳೆಲ್ಲ ಶುದ್ಧ ಆಗ್ಬೇಕು ಅಂದ್ರೆ ಯಾವಾಗ ಭಗವಂತನಿಗೂ ಸೇವೆ ಮಾಡ್ತಾರೆ. ಸೊ ಈ ತರ ಭಕ್ತರು ಯಾವಾಗ ಭಗವಂತನೇ ಅವ್ರ ಯಜಮಾನ್ರ ತರ ಅನ್ಕೋಬೇಕಂತೆ. ಭಕ್ತರು ಭಗವಂತನ ಸೇವಕನಾಗ ಅವರನ್ನೇ ನಡೆಸ್ಕೋಬೇಕು. ಸೊ ಶುದ್ಧ ಭಕ್ತರು ಯಾವಾಗ ಭಗವಂತನಿಗೂ ಸೇವಕರು, ಆ ಭಗವಂತನೇ ಯಜಮಾನ್ರು. ಸೊ ಈ ತರ ಅನ್ಕೊಂಡು ಏನ್ ಮಾಡ್ಬೇಕು, ಭಗವಂತನಿಗೆ ಸೇವೆ ಮಾಡಬೇಕು. ಆದ್ರೆ ಯಜಮಾನ್ರು, ಓ ನನ್
ನನ್ನ ಸೇವಕನಿಗೂ ನಾವ್ ಏನಾದ್ರು ಕೊಟ್ಟಿದ್ರೆ ಅವ್ನು ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ಇಲ್ಲಂದ್ರೆ ಚೆನ್ನಾಗಿ ನೋಡ್ಕೊಳ್ಳಲ್ಲ. ಆ ತರ ಕೊಟ್ಟಿದ್ರೆ ಅವರು ನಿಜವಾದ ಯಜಮಾನ್ರಲ್ಲ. ಇವಾಗ ನೀವು ನೋಡಿದ್ರೆ ದೇವರುಗಳು. ಸೊ ದೇವರುಗಳು ಏನ್ ಮಾಡ್ತಾರೆ, ಅವ್ರ ಯಾರೆಲ್ಲ ಪೂಜೆ ಮಾಡ್ತಾರೋ ಅವ್ರಿಗೆಲ್ಲ ಜಾಸ್ತಿ ವರಗಳು ಕೊಡ್ತಾರೆ. ಆ ತರ ಕೊಟ್ಟಿಲ್ಲ ಅಂದ್ರೆ ಅವ್ರ ಗೌರವ ಹೋಗ್ಬಿಡುತ್ತೆ. ಅವ್ರ ಗೌರವನ್ನೇ ಆ ರಕ್ಷಣೆ ಮಾಡಕ್ಕೋಸ್ಕರ ಅವ್ರನ್ನ ಯಾರೆಲ್ಲ ಪೂಜೆ ಮಾಡ್ತಾರೋ ಅವ್ರಿಗೆಲ್ಲ ಅಷ್ಟು ವರಗಳನ್ನೇ ಕೊಟ್ಬಿಡ್ತಾರೆ. ಸೊ ಒಂದು ಸಮಯ ಏನಾಗುತ್ತೆ, ಒಂದು ಅಸುರ ಶಿವನ ಹತ್ರ ವರ ತಗೊಂಡ್ಬಿಡ್ತಾನೆ. ಅದು ತಲೆ ಮೇಲ್ಗಡೆ ನಾವು ಅದದು ನಾನ್ ಯಾರ ತಲೆ ಮೇಲ್ಗಡೆ ಕೈ ಹಿಡಿತೀನೋ ಅವರು ಭಸ್ಮ ಆಗಬೇಕು. ಸೊ ಆ ತರ ಇರುವಾಗ ಅವನು ಯಾರ್ ವರ ಕೊಟ್ಟಿದಾರೋ ಆ ಶಿವನ್ ತಲೆ ಮೇಲ್ಗಡೆ ಕೈ ಹಿಡಕ್ ಓಡಾಡ್ತಾನೆ. ಏನ್ ಮಾಡೋದು? ಯಾಕಂದ್ರೆ ದೇವರುಗಳು ಈ ತರ ವರ ಯಾಕಂದ್ರೆ ಇವರೆಲ್ಲ ನಮ್ನ ಪೂಜೆ ಮಾಡ್ತಾರೆ, ಅವ್ರಿಗೂ ವರ ಕೊಡಬೇಕು ಅಂತ ಕೊಟ್ಬಿಡ್ತಾರೆ. ಆಮೇಲೆ ಪ್ರಾಬ್ಲಮ್ನ ಸಿಕ್ಕಾಕೊಂಡ್ಬಿಡ್ತಾರೆ. ಏನ್ ಮಾಡೋದು? ಸೊ ಈ ತರ ನಾವು ಈ ಭೌತಿಕ ಸುಖ, ಯಾಕಂದ್ರೆ ನಾವು ಇರೋದೇ ಭಗವಂತನಿಗೆ ಸೇವೆ ಮಾಡಕ್ಕೆ, ನನ್ನ ಇಂದ್ರಿಯಗಳು ಇರೋದೇ ನಿತ್ಯವಾಗ ಭಗವಂತನಿಗೆ ಸೇವೆ ಮಾಡಕ್ಕೋಸ್ಕರ. ಸೊ ಎಲ್ಲಾ ಕಾರಣವಾಗಿ ಭಗವಂತನ್ನೇ. ಸೊ ಈ ತರ ಇರುವಾಗ ಅವರೇ ಲೋಕದಲ್ಲಿರೋ ಎಲ್ಲರಿಗೂ ಯಜಮಾನ್ರು. ನಾವೇನ್ ಮಾಡಬೇಕು? ಭಗವಂತನಿಗೂ ಭಕ್ತಿ ಮಾಡಬೇಕು. ಅಹಂ ತು ಅಕಾಮಸ್ತ್ವದ ಭಕ್ತಸ್ತ್ವಂ ಚ ಸ್ವಾಮಿ. ಓ ಇಲ್ಲಿ ಏನ್ ಮಾಡಬೇಕು? ಓ ಭಗವಂತ, ನಾನ್ ಬಂದು ಯಾವೊಂದು ಎದುರು ನೋಡೋದಿಲ್ಲ. ನಾ ಬಂದು ಏನೊಂದು ಎದುರು ನೋಡಿಲ್ಲದ ಒಂದು ಸೇವಕ ನಾನು. ನೀವು ನನ್ನ ನಿತ್ಯ ಯಜಮಾನ್ರು. ನೀವು ನಿತ್ಯ ಯಜಮಾನರಾಗಿ ಇರೋದಿಂದು ನಮ್ಗೂ ಈ ತರ ಭೌತಿಕ ವಸ್ತುಗಳು ಏನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಆ ತರ ನೀವು ಕೊಡಬೇಕು ಅನ್ನೋ ಅವಶ್ಯಕತೆ ನಿಮ್ಗೂ ಇಲ್ಲ, ಅದು ತಗೋಬೇಕು ಅನ್ನೋ ಅವಶ್ಯಕತೆ ನಮ್ಗೂ ಇಲ್ಲ. ಸೊ ಸರಿ, ಓನ್ಲಿ ನೀವು ನನ್ನ ಯಜಮಾನ್ರು, ನಾನ್ ನಿನ್ ಸೇವಕ ಅಷ್ಟೇ ಸ್ವಾಮಿ. ಸೊ ನೋಡಿ, ಇಲ್ಲಿ ಅವರೇನ್ ಹೇಳ್ತಾರೆ, ಜೀವೇರ ಸ್ವರೂಪ ಹಾಯ ಕೃಷ್ಣರ ನಿತ್ಯ ದಾಸ್. ಸೊ ಜೀವನ ಸ್ವರೂಪ ಏನು ಅಂದ್ರೆ ಭಗವಂತನ ನಿತ್ಯ ದಾಸನು ಯಾರು? ಯಾರು? ಈ ಜೀವಾತ್ಮವೇ. ಸೊ ಆ ತರ ಇರಬೇಕು. ಯಾಕಂದ್ರೆ ಭಗವಂತನ್ನೇ ಎಲ್ಲ ಲೋಕಕ್ಕೂ ಅಧಿಪತಿ. ಯಾವಾಗ ಅವನ ಹತ್ರ ಹೋಗಿ ಭಿಕ್ಷೆ ಕೇಳ್ತಾ ಇರಬಾರ್ದು. ಏನ್ ಬೇಕಾಗಿಲ್ಲ ಸ್ವಾಮಿ, ಆತರ ಕೇಳಿದ್ರೆ ನಾವು ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕಂದ್ರೆ ಈ ಭೌತಿಕ ಲೋಕವೇ ಪೂರ್ತಿ ಮಾಯಲ್ಲಿರುತ್ತೆ. ಸೊ ನಾವು ಒಂದು ಟೈಮು ಅದು ದುರ್ಗಾದೇವಿಗೂ ಅಥವಾ ಪಾರ್ವತಿ ದೇವಿಗೂ ಬಂದು ಶಿವ ಹೇಳ್ತಾ ಇರೋದು. ಎಲ್ಲಿ? ಪದ್ಮಪುರಾಣಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ಆರಾಧನಾನಾಂ ಸರ್ವೇಷಾಂ ವಿಷ್ಣುರ್ ಆರಾಧನಂ ಪರಂ ತಸ್ಮಾತ್ ಪರತರಂ ದೇವಿ ತದೀಯಾನಾಂ ಸಮರ್ಚನಂ. ಓ ದೇವಿ, ಆರಾಧನಂದ್ರೆ ಭಗವಂತನಿಗೆ ಪೂಜೆ ಮಾಡೋದಂದ್ರೆ ಆ ವಿಷ್ಣುಗೆ ಪೂಜೆ ಮಾಡುವುದೇ ಶ್ರೇಷ್ಠವಾದದು. ಸೊ ನಾವ್ ಏನ್ ಮಾಡ್ತೀವೋ, ಒಂದು ಸೇವಕನ ಕರ್ತವ್ಯ ಏನಂದ್ರೆ ಭಗವಂತನ ತೃಪ್ತಿಪಡಿಸ್ಬೇಕಂತೆ. ಸೊ ಅದುವೇ ಶ್ರೇಷ್ಠವಾದ ಲಕ್ಷ್ಯವಾಗಿರ್ಬೇಕು, ಗೋಲ್. ಓಕೆ, ಲಕ್ಷ್ಯವಾಗಿರ್ಬೇಕು. ಆ ತರ ಒಂದು ಭಕ್ತನು ನಡ್ಕೋಬೇಕು. ಯಾರು? ಶಿವ ಹೇಳ್ತಾ ಇರೋದು. ಯಾಕಂದ್ರೆ ಈ ದೇವೋತ್ತಮ ಪರಮ ಪುರುಷರು ಏನ್ ವರ ಕೇಳಿದ್ರೆ ಆ ವರಗಳೆಲ್ಲ ಕೊಟ್ಬಿಡ್ತಾರೆ. ಅದಕ್ಕೆ ಭಗವಂತನಕ್ಕೂ ವರದರಾಜನು ಹೆಸರು. ಜಾಸ್ತಿ ವರಗಳು ಕೊಡೋನು, ಅದಕ್ಕೆ ಅವನಿಗೂ ವರದರಾಜನ ಹೆಸರು. ಯಾಕಂದ್ರೆ ನಮ್ಮ ಹೃದಯದಲ್ಲಿ ಈ ತರ ಭೌತಿಕ ಆಸೆಗಳು ಏನಾவது ಬಂದ್ರೆ ಅದು ಬಂದು ನಾವು ಇಂಪಾರ್ಟೆನ್ಸ್ ಕೊಡಬಾರ್ದಂತೆ.
ಯಾಕಂದ್ರೆ ಇವಾಗ ಚೈತನ್ಯ ಮಹಾಪ್ರಭು ಸೃಷ್ಟಾಷ್ಟಗಳಲ್ಲಿ ಹೇಳಿದಾರಲ್ವ, ನಿನ್ನೆ ಕ್ಲಾಸಲ್ಲಿ ಅದೇ ಹೇಳಿದ್ದೀನಿ. ನಾದನಂ ನಾಜನಂ ನಾ ಸುಂದರೀಂ ಕವಿತಾಂ ಮಾಂ ಜಗತಿ ಸಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರಹೈತು ತ್ವಯಿ. ಸೊ ನನ್ಗೂ ಐಶ್ವರ್ಯ ಬೇಡ, ನನ್ನ ಫಾಲೋ ಮಾಡೋ ಶಿಷ್ಯರುಗಳು ಬೇಡ, ಸೌಂದರ್ಯವಾಗಿರೋ ಹೆಂಡತಿ ಬೇಡ, ಇವಾಗ ಗಂಡಸರು ಸೌಂದರ್ಯವಾಗಿರೋ ಹೆಂಡತಿ ಬೇಡ, ಅದೇ ಹೆಂಗಸರಕ್ಕೂ ಸೌಂದರ್ಯವಾಗಿರೋ ಗಂಡ ಬೇಡ. ಸೊ ಈ ತರ ಭೌತಿಕ ವಸ್ತುಗಳು ಏನ್ ಬೇಡ, ಆ ತರ ಹೇಳ್ಬೋದು ಇಲ್ವಾ? ಭೌತಿಕ ಐಶ್ವರ್ಯಗಳು ಏನ್ ಬೇಡ. ಬನ್ನಿ ಬನ್ನಿ ನಾವು ನಮ್ಮ ಕ್ಲಾಸ್ಗೆ ಹೋಗೋಣ. ಸೊ ಈ ತರ ನಾವು ಭಕ್ತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಭಕ್ತಿಗೆ ಜಾಸ್ತಿ ಬರೋರೇ ಯಾರು ಅಂದ್ರೆ ಹೆಂಗಸರು. ಗಂಡಸರು ಅಷ್ಟು ಬೇಗ ಬರೋದಿಲ್ಲ. ಬಂದ್ರೆ ದಯವಿಟ್ಟು ಎಲ್ಲರೂ ಈ ಪ್ರಹ್ಲಾದನು ಯಾವ ತರ ಹೇಳಿದ್ರೋ ಅದು ಫಾಲೋ ಮಾಡಬೇಕು, ಅದು ಓದಬೇಕು. ಡೈಲಿ 100 ಟೈಮ್ ಓದಿದ್ರೆ ಅವ್ರಿಗೆಲ್ಲ ಜಾಸ್ತಿ ಭಕ್ತಿ ಬರುತ್ತೆ. ಓ ಭಗವಂತ, ನಾವು ಹುಟ್ಟಿದು ಏನೋ ಹಸುರ ಕುಲದಲ್ಲಿಲ್ವಾ? ಸೊ ಆ ಕಾರಣದಿಂದ ಎಲ್ಲ ಏನಾಗುತ್ತೆ, ಸ್ಟಾರ್ಟಿಂಗ್ ಹುಟ್ಟಿದ ಆ ಟೈಮಿಂದು ಈ ಇಂದ್ರಿಯ ಸುಖ ಅನುಭವಿಸಬೇಕು ಅನ್ನೋ ಆಸೆ ಬಂದ್ಬಿಡುತ್ತೆ. ಒಂದೊಂದು ಇಂದ್ರಿಯಗಳ ಮೇಲ್ಗಡೆ ಕಣ್ಣು ಓ ಈ ತರ ನೋಡಬೇಕು, ಕಿವಿ ಈ ತರ ಕೇಳಬೇಕು, ಮನಸ್ಸು ಆ ತರ ಇರಬೇಕು ಅನ್ನೋ ಆ ತರ ಇಚ್ಛೆ ಜಾಸ್ತಿ ಆಗ್ತಾ ಇದೆ. ಪ್ರಾಣ ಆಗಲಿ, ದೇಹ ಆಗಲಿ, ಧರ್ಮ ಆಗಲಿ, ಕರ್ತವ್ಯ ಆಗಲಿ, ಜ್ಞಾನ ಆಗಲಿ, ಮತ್ತೆ ಐಶ್ವರ್ಯ ಆಗಲಿ, ಬಲ ಆಗಲಿ, ಜ್ಞಾಪಕ ಶಕ್ತಿ ಆಗಲಿ, ಸತ್ಯ ಆಗಲಿ. ಸೊ ಈ ತರ ಇರೋದೆಲ್ಲ ನಾಶ ಆಗುತ್ತೆ. ಯಾರೊಬ್ಬರು ಭಕ್ತಿಲಿ ಇಲ್ವೋ, ಯಾರೊಬ್ಬರು ಭೌತಿಕ ವಸ್ತುಗಳ ಮೇಲ್ಗಡೆ ಆಕರ್ಷಣೆ ಆಗ್ತಾರೋ ಅವ್ರಿಗೂ ಈ ಒಳ್ಳೆ ಗುಣಗಳೆಲ್ಲ ಹೋಗ್ಬಿಡುತ್ತಂತೆ. ಓಕೆ, ಯಾಕಂದ್ರೆ ಈ ಭೌತಿಕ ಲೋಕವೇ ಏನು, ಜನ್ಮ ಮೃತ್ಯು ಜರಾ ವ್ಯಾಧಿ ಆ ಒಂದು ದುಃಖಾಲಯಲ್ಲಿ ನಾವಿರ್ತೀವಿ. ಮತ್ತೆ ನಾವು ಭಕ್ತಿ ಮಾಡಿಲ್ಲ ಅಂದ್ರೆ ಇರೋ ಸ್ವಲ್ಪ ಸ್ವಲ್ಪ ಇರೋ ಒಳ್ಳೆ ಗುಣಗಳು ನಮ್ಮನ್ನ ಬಿಟ್ಟು ಓಡೋಡ್ಬಿಡ್ತೆ. ಆಮೇಲೆ ಏನಿರುತ್ತೆ, ಒನ್ಲಿ ದುಃಖಗಳೇ ಇರುತ್ತೆ. ಸೊ ಎಲ್ಲಾ ಇಂದ್ರಿಯಗಳಿಗೂ ಅಧಿಪತಿ ಯಾರು ಅಂದ್ರೆ ಆ ದೇವೋತ್ತಮ ಪರಮ ಪುರುಷರು. ಆಕ್ಚುಲಿ ಚೈತನ್ಯ ಚರಿತಾಮೃತ ಮಧ್ಯ ಲೀಲಲ್ಲಿ 19.170 ಸೊ ಅದು 19 ಅಧ್ಯಾಯ 170 ಶ್ಲೋಕ ಏನ್ ಹೇಳ್ತಾರೆ, ಸರ್ವೋಪಾಧಿ ವಿನಿರ್ಮುಕ್ತಂ ತತ್ ಪರತ್ವೇನ ನಿರ್ಮಲಂ ಋಷಿಕೇಶೇನ ಸೇವನಂ ಭಕ್ತಿರುಚ್ಚಯತೆ. ಸೊ ಎಲ್ಲ ಇಂದ್ರಿಯಗಳು ಅಧಿಪತಿ ಯಾರು ಅಂದ್ರೆ ಆ ದೇವೋತ್ತಮ ಪರಮ ಪುರುಷನು. ಆ ದೇವೋತ್ತಮ ಪರಮ ಪುರುಷರಿಗೂ ನಾವು ಭಕ್ತಿ ಮಾಡಿದರೆ ಮಾತ್ರ ನಮ್ ಇಂದ್ರಿಯಗಳು ಶುದ್ಧ ಆಗುತ್ತಂತೆ. ಆ ಇಂದ್ರಿಯಗಳಿಗೂ ಸುಖ ಕೊಟ್ಟಿದ್ದು ಆ ಭಗವಂತನೇ ಅಲ್ವಾ? ಆ ಭಗವಂತನಿಗೂ ನಾವು ಭಕ್ತಿ ಮಾಡಿದರೆ ಮಾತ್ರ ನಮಗೂ ಒಳ್ಳೇದಾಗುತ್ತೆ, ಇಲ್ಲಂದ್ರೆ ನಮಗೂ ಒಳ್ಳೇದಾಗೋದಿಲ್ಲ ಅನ್ನೂ ಹೇಳ್ತಾರೆ. ಓ ಕಮಲದೂ ತರ ಇರೋ ಕಣ್ಣುಗಳು, ಅದದು ತಾಮರೆ ಕಣ್ಣ ಅಂತ ಹೇಳ್ತಾರೆ. ಸೊ ಆ ತರ ಭಗವಂತ ನಿನ್ ಕಣ್ಣು ಕಮಲದ ಹೂ ತರ ಇರುತ್ತೆ. ಅದಾದ ಈ ಪುಂಡರೀಕಾಕ್ಷ, ಭಗವಂತನ ಪುಂಡರೀಕಾಕ್ಷ ಅಂತ ಹೇಳ್ತಾರೆ. ಪುಂಡರೀಕಾಕ್ಷ ಅಂದ್ರೆ ಏನು, ಕಮಲದ ಹೂ ತರ ಇರುತ್ತಂತೆ ಕಣ್ಣು. ಇಲ್ಲಿ ಭಗವಂತನ ಆ ತರ ಕರೀತಾರೆ, ಓ ಪುಂಡರೀಕಾಕ್ಷ. ಈ ಭೌತಿಕ ಲೋಕದಲ್ಲಿರೋ ಮನುಷ್ಯರು ಯಾವಾಗ ಭೌತಿಕ ಆಸೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವರು ಏನು ನಿಂತರ ಐಶ್ವರ್ಯಗಳಿರೋದಿಲ್ಲ, ಆ ತರ ಇಲ್ಲ. ಆದ್ರೆ ಅವ್ರಿಗೂ ಅಷ್ಟೊಂದು ಅಹಂಕಾರ ಇರುತ್ತೆ. ಆದ್ರೆ ಭಗವಂತನಿಗೆ ಎಷ್ಟು ಐಶ್ವರ್ಯಗಳು ಇರುತ್ತೆ, ಭಗವಂತನಕ್ಕೂ 6 ಐಶ್ವರ್ಯಗಳು ಇರುತ್ತೆ. ಸೊ ಈ 6 ಐಶ್ವರ್ಯಗಳ ಬಗ್ಗೆ ನಾವು ಎಲ್ಲಿ ನೋಡಿದೀವಿ, ವಿಷ್ಣು ಪುರಾಣಂ 6.5.47. ಸೊ ಪರಾಶರ ಮುನಿ ಹೇಳ್ತಾರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯೋಚ್ಚೈವ ಷಣ್ಣಾಂ ಬಹ ಇತಿಂಕಣ. ಸೊ ಏನು, ಬಲ, ಹೊಗಳು, ಐಶ್ವರ್ಯ, ಜ್ಞಾನ, ಸೌಂದರ್ಯ, ಆಮೇಲೆ ವೈರಾಗ್ಯ. ಸೊ ಈ 6 ಐಶ್ವರ್ಯಗಳು ಪೂರ್ಣವಾಗಿ ಯಾರ್ಕಿರುತ್ತೆ, ಆ ಭಗವಂತನಕ್ಕೆ ಇರುತ್ತೆ.
ಆದರೆ ಮನುಷ್ಯರಿಗೂ ಇದು ಯಾರಿಗೂ ಪೂರ್ಣವಾಗಿ ಇರೋದಿಲ್ಲ. ಆದರೆ ಎಷ್ಟೊಂದು ಅಹಂಕಾರ ಇರುತ್ತೆ. ಓ ಹರಿ, ಓ ಪರಮಾತ್ಮ, ನೀವೇ ದೇವೋತ್ತಮ ಪರಮಪುರುಷ, ನಾವು ನಿಮ್ಗೆ ನಮಸ್ಕಾರ ಮಾಡ್ತೀನಿ ಸ್ವಾಮಿ. ನಾವು ಯಾವಾಗ ನಿಮ್ಗೂ ಸೇವಕನಾಗಿರ್ಬೇಕು, ನೀವೇ ನನ್ನ ಯಜಮಾನ್ರು ಸ್ವಾಮಿನೂ ಅವರು ಹೇಳ್ತಾ ಇದ್ದಾರೆ. ಸೊ ಈ ತರ ಅವರು ಹೇಳಿದ್ದು ಕೇಳಿ ಭಗವಂತ ಮಾತಾಡಕ್ಕೆ ಶುರು ಮಾಡ್ತಾರಂತೆ. ಏನ್ ಮಾತಾಡ್ತಾರೆ? ನನ್ ಪ್ರಿಯ ಪ್ರಹ್ಲಾದ, ನಿನ್ ತರ ಒಂದು ಭಕ್ತ ಈ ಜನ್ಮಲ್ಲಿ ಇಲ್ಲಂದ್ರೆ ನೆಕ್ಸ್ಟ್ ಒಂದು ಜನ್ಮಲ್ಲಿ ಯಾರು ಇರೋದಿಲ್ಲ. ನಿನ್ ತರ ಭೌತಿಕ ಐಶ್ವರ್ಯಗಳೇ ನನ್ಗೆ ಬೇಡಾನು ಯಾರು ಹೇಳೋದಿಲ್ಲ. ನೀವು ಒಂದು ಅಸುರ ರಾಜನಾಗ ಇಲ್ಲಿ ಇರಬೇಕು. ಮನುಷ್ಯರು ಆಯುಷು ಎಲ್ಲರಿಗೂ ಗೊತ್ತು, ಒಂದೊಂದು ಯುಗದಲ್ಲಿ ಒಂದೊಂದು ತರ ಇರುತ್ತೆ ಇಲ್ವಾ? ಸೊ ಇವಾಗ ಭಗವಂತ ಎಷ್ಟು ಆಯುಷು ಕೊಡ್ತಾರೆ ನೋಡಿ. ಒಂದು ಮನು ಆಯುಷ್ಕಾಲ ಪೂರ್ತಿ ನೀವು ಜೀವಿಸಬೇಕು, ನೀವು ಎಲ್ಲ ಐಶ್ವರ್ಯನ ಅನುಭವಿಸಬೇಕು, ಇದು ನನ್ನ ಆಜ್ಞೆ, ಕಟ್ಟಲೆ ಹೇಳ್ತಾರೆ. ಸೊ ಒಂದು ಮನುಕಾಲ ಎಷ್ಟು? 71 ಚತುರ್ಯುಗಗಳು ಇಲ್ವಾ? ಒಂದು ನಿಮಿಷ ಇರಿ, ಇದಕ್ಕೆ ಆಗುತ್ತಾ ನೋಡ್ತೀನಿ. ವೈಟ್ ಬೋರ್ಡ್ ಬರುತ್ತಾ? ಡಾಕ್ಯುಮೆಂಟ್ಸು ವೈಟ್ ಬೋರ್ಡು ಬಂದಿದ್ಯಾ? ಓ, ಕ್ಲಿಯರ್ ಆಗಿದೆಯಾ ಅದು? ಹಾ, ಮತ್ತೆ ಇವಾಗ ಕಾಣಿಸ್ತಾ ಇದೆ ಅನಿಸುತ್ತೆ, ಐ ಡೋಂಟ್ ನೋ. ಬಟ್ ಸೊ ಆಕ್ಚುಲಿ ಒಂದು ಚತುರ್ಯುಗ, ಒಂದು ಚತುರ್ಯುಗ ಅಂದ್ರೆ ಎಷ್ಟು? ಅದಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಇಲ್ವಾ? ಸೊ ಇದು 4 ಸೇರಿ ಒಂದು ಚತುರ್ಯುಗ ಅಂತ ಹೇಳ್ತಾರೆ. ಸೊ ಒಂದು ಚತುರ್ಯುಗ ಅಂದ್ರೆ ಎಷ್ಟು? 43 ಲಕ್ಷ 43 ಲಕ್ಷ 20 ಸಾವಿರ. ಓಕೆ, ಸೊ ಈ ತರ ಎಷ್ಟು ಒಂದು ಮನುಕ್ಕೆ ಎಷ್ಟು ಕಾಲ? 71 ಚತುರ್ಯುಗಗಳು ಅಲ್ವಾ? ಸೊ ಆ ತರ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ ನಮಗೂ? 30,67,20,000 ವರ್ಷಗಳು, ದಿನಗಳಲ್ಲ ವರ್ಷಗಳು. ಇಷ್ಟು ವರ್ಷಗಳು ನೀವು ಬಂದು ಏನ್ ಮಾಡಬೇಕು? ಇಲ್ಲಿ ಸಂತೋಷವಾಗ ಸಕಲ ಐಶ್ವರ್ಯ ಅನುಭವಿಸಬೇಕು ಅಂತ ಭಗವಂತ ಹೇಳ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಪ್ರಹ್ಲಾದ ಬೇಡ 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 ಹೇಳಿ ಮತ್ತೆ ಅವ್ರಿಗೂ ಭಗವಂತ ಈ ತರ ಐಶ್ವರ್ಯ ಕೊಟ್ಬಿಟ್ಟಿದ್ದಾರೆ. ಸೊ ಅಕಾಮ ಸರ್ವ ಕಾಮೇವ ಮೋಕ್ಷ ಕಾಮವತಾರತಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಸೊ ಯಾರೊಬ್ಬನು ಭೌತಿಕ ಐಶ್ವರ್ಯಗಳು ಭಗವಂತ ಹತ್ರ ಕೇಳ್ತಾರೋ, ಭಗವಂತ ಅವರ ಆಸೆನೆ ಪೂರ್ವಹಿಸ್ತಾರೆ, ಮತ್ತೆ ಅವರ ಹತ್ರ ಇರೋ ಭೌತಿಕ ವಸ್ತುಗಳನ್ನ ತೆಗಿತಾರೆ, ಆಸೆ ಅದೆಲ್ಲ ಮತ್ತೆ ತೆಗೆದು ಬಿಡ್ತಾರೆ, ಅವ್ರಿಗೂ ಮೋಕ್ಷ ಕೊಡ್ತಾರೆ. ಆದ್ರೆ ಇಲ್ಲಿ ನೋಡಿ, ಇವರು ಬಂದು ಬೇಡ ಬೇಡ ಅಂತ ಕೇಳಿದ್ದಾರೆ. ಆದ್ರೆ ಭಗವಂತ ಏನ್ ಮಾಡಿಬಿಟ್ಟಿದ್ದಾರೆ? ಇಲ್ಲಿ ಸಂತೋಷವಾಗಿರಿ ಮಗ, ಚೆನ್ನಾಗಿರಿ, ಇನ್ನು ಆ ತರ ಕೊಟ್ಬಿಟ್ಟಿದ್ದಾರೆ. ಸೊ ಇವ್ರು ಬಂದು ಯಾವ ಒಂದು ಫಲ ಎದುರು ನೋಡಿದಿಲ್ಲ, ಎದುರು ನೋಡಿಲ್ಲ ಅಂದ್ರೇನೆ ಕೊಟ್ಬಿಡ್ತಾನೆ ಭಗವಂತ. ಎಷ್ಟೊಂದು ಶ್ರೇಷ್ಠ ನೋಡಿ ಅಲ್ವಾ? ಸೊ ಇವಾಗ ನಾವು ಕ್ಲಾಸ್ ಟೈಮ್ ಆಯ್ತಾ? ಓಕೆ ಓಕೆ, ಒಂದು 2 ಮಿನಿಟ್ಸ್. ಸೊ ಇಲ್ಲಿ ಬಂದು ಈ ನರೋತ್ತಮ ದಾಸ್ ತಾಹೂರ್ ಅವ್ರು ಬಂದು ಪ್ರೇಮ ಭಕ್ತಿ ಚಂದ್ರಿಕಾ ಅಲ್ಲಿ ಏನ್ ಹೇಳ್ತಾರೆ? ಕರ್ಮಕಾಂಡ ಅದು ಭಕ್ತರು ಇಷ್ಟಪಡೋದಿಲ್ಲ, ಜ್ಞಾನಕಾಂಡ ಅದು ಇಷ್ಟಪಡೋದಿಲ್ಲ. ಆದರೆ ಭಕ್ತರಿಗೆ ಏನ್ ಇಷ್ಟ ಆಗುತ್ತೆ? ಅನುಕೂಲ್ಯೇನ ಕೃಷ್ಣಾನುಶೀಲನಂ. ಯಾವಾಗ ಭಗವಂತನ ಕೃಷ್ಣ ಭಕ್ತಿಯಲ್ಲಿರೋದೇ ಭಕ್ತರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಭಕ್ತರುಗಳು ಯಾವಾಗ ಭೌತಿಕ ಆಸೆಗಳು ಇರೋದಿಲ್ಲ, ಅವರು ಕರ್ಮಬಲ ಜ್ಞಾನ ಅದು ಏನು ಅನುಭವಿಸೋಕೆ ಇಷ್ಟ ಇಲ್ಲ. ಯಾವಾಗ ಭಗವಂತನ ಭಕ್ತಿ ಮಾಡಬೇಕು ಮಾತ್ರ ಅವ್ರು ಇಷ್ಟಪಡ್ತಾ ಇದ್ದಾರೆ. ಸೊ ಇವರೇ ಶ್ರೇಷ್ಠವಾದ ಭಕ್ತರು ಹೇಳ್ತಾರೆ. ಓಕೆ, ಸೊ ಮತ್ತೆ ಇರೋದು ನಾವು ನಾಳೆ ನೋಡೋಣ. 12 ಶ್ಲೋಕಗಳು ಮಾತ್ರ ಆಯ್ತು ಮಾತಾಜಿ. ಹರೇ ಕೃಷ್ಣ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.